ಒಬ್ಬ ಸಾಮಾನ್ಯ ಹುಡುಗಿ ಇಟಲಿಯ ಒಂದು ಸಣ್ಣ ಹಳ್ಳಿಯಿಂದ ಹೊರಟು ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತದ ರಾಜಕೀಯದ ಚುಕ್ಕಾಣಿ ಹಿಡಿದು ಪ್ರಬಲ ನಾಯಕಿಯಾಗಿ ಹೇಗೆ ಬೆಳೆದ್ರು. ಇಂದು ನಾವು ಮಾತನಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷದ ನಾಯಕಿ ಸೋನಿಯಾ ಗಾಂಧಿ ಅವರ ಬಗ್ಗೆ. ಇಟಲಿಯಲ್ಲಿ ಇವರ ಬಾಲ್ಯ ಮತ್ತು ಆರಂಭಿಕ ವಿದ್ಯಾಭ್ಯಾಸ ಹೇಗಿತ್ತು, ಭಾರತದ ಪ್ರಧಾನಿ ಮಗನೊಂದಿಗೆ ಇವರ ಪ್ರೇಮ, ಪ್ರೀತಿ ಮತ್ತು ಮದುವೆಯ ಪಯಣ ಹೇಗಿತ್ತು, ರಾಜಕೀಯಕ್ಕೆ ಸೇರಲು ನಿರಾಕರಿಸಿದವರು ನಂತರ ಭಾರತೀಯ ರಾಜಕೀಯದಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಯಾಗಿ ಹೇಗೆ ಹೊರಹೊಮ್ಮಿದ್ರು, ಕೊನೆಯದಾಗಿ ಇವರ ನಾಯಕತ್ವ ಮತ್ತು ವೈಯಕ್ತಿಕ ಆಸ್ತಿ ಸಂಪತ್ತಿನ ಕುರಿತಾದ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸೋನಿಯಾ ಗಾಂಧಿ ಅವರ ಮೂಲ ಹೆಸರು ಎಡ್ವೇಜ್ ಆಂಟೋನಿಯಾ ಅಲ್ಬೇನಾ ಮೈನೋ. ಇವರು ಡಿಸೆಂಬರ್ 9, 1946ರಂದು ಇಟಲಿಯ ವೆನೆಟೋ ಪ್ರದೇಶದಲ್ಲಿರುವ ಲೂಸಿಯಾನಾ ಎಂಬ ಐತಿಹಾಸಿಕ ಸಿಬ್ರಿಯನ್ ಮಾತನಾಡುವ ಹಳ್ಳಿಯಲ್ಲಿ ಜನಿಸಿದರು. ಸೋನಿಯಾ ಅವರು ತಮ್ಮ ತಂದೆ ಸ್ಟೆಫಾನೋ ಮೈನೋ ಮತ್ತು ತಾಯಿ ಪಾವೋಲೋ ಪ್ರೆಡೆಬಾನ್ ಅವರ 3 ಹೆಣ್ಣು ಮಕ್ಕಳಲ್ಲಿ ಮಧ್ಯದವರಾಗಿದ್ದರು. ಇವರ ತಂದೆ ಒಬ್ಬ ಕಟ್ಟಡ ಗುತ್ತಿಗೆದಾರರಾಗಿದ್ರು ಮತ್ತು ಸಾಂಪ್ರದಾಯಿಕ ರೋಮನ್ ಕ್ಯಾಥಲಿಕ್ ಕುಟುಂಬದಲ್ಲಿ ಸೋನಿಯಾ ಅವರು ಬೆಳೆದರು. ಇವರ ತಂದೆ 2ನೇ ಮಹಾಯುದ್ಧದಲ್ಲಿ ರಷ್ಯಾದ ಕಾರ್ಯಾಚರಣೆಯಿಂದ ಮರಳಿದ ನಂತರ ತಮ್ಮ ಮೊದಲ 2 ಹೆಣ್ಣು ಮಕ್ಕಳನ್ನು ಯುದ್ಧದಿಂದ ತಮ್ಮನ್ನು ಉಳಿಸಿದ ಅದೃಷ್ಟದ ನಕ್ಷತ್ರಕ್ಕೆ ಸಮರ್ಪಿಸಿದ್ದರು. 1964ರಲ್ಲಿ ಸೋನಿಯಾ ಅವರು ಟುರಿನ್ನಲ್ಲಿರುವ ಇನ್ಸ್ಟಿಟ್ಯೂಟ್ ಆಫ್ ಸಾಂಟಾ ತೆರೇಸಾದಲ್ಲಿ 3 ವರ್ಷಗಳ ವಿದೇಶಿ ಭಾಷಾ ಅಂದರೆ ಇಂಗ್ಲಿಷ್ ಮತ್ತು ಫ್ರೆಂಚ್ ಭಾಷೆಗಳ ಕೋರ್ಸ್ ಅನ್ನು ಪೂರ್ಣಗೊಳಿಸಿದರು. ನಂತರ 1960ರ ದಶಕದ ಉತ್ತರಾರ್ಧದಲ್ಲಿ ಇಂಗ್ಲಿಷ್ ಭಾಷಾ ಕೌಶಲ್ಯಗಳನ್ನು ಉತ್ತಮಗೊಳಿಸುವ ಸಲುವಾಗಿ ಯುನೈಟೆಡ್ ಕಿಂಗ್ಡಮ್ಗೆ ತೆರಳುತ್ತಾರೆ. ಇವರು ಕೇಂಬ್ರಿಡ್ಜ್ನಲ್ಲಿರುವ ಬೆಲ್ ಎಜುಕೇಷನ್ ಟ್ರಸ್ಟ್ನಲ್ಲಿ ಇಂಗ್ಲಿಷ್ ಭಾಷಾ ಕೋರ್ಸ್ಗೆ ಜಾಯಿನ್ ಆಗ್ತಾರೆ. 1965ರಲ್ಲಿ ಲೆನಾಕ್ಸ್ ಕುಕ್ ಸ್ಕೂಲ್ನಿಂದ ಇಂಗ್ಲಿಷ್ನಲ್ಲಿ ಪ್ರಮಾಣ ಪತ್ರಗಳನ್ನು ಕೂಡ ಪಡಿತಾರೆ. ಈ ಅವಧಿಯು ಇವರ ಜೀವನದ ದಿಕ್ಕನ್ನ ಬದಲಿಸಿತು. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೆಂದರೆ ಸೋನಿಯಾ ಗಾಂಧಿ ಅವರು ಪ್ರತಿಷ್ಠಿತ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಶಿಕ್ಷಣವನ್ನ ಪಡೆದಿಲ್ಲ, ಆದರೆ ಕೇವಲ ಭಾಷಾ ಕೋರ್ಸ್ ಅನ್ನು ಮಾತ್ರ ಅನುಸರಿಸಿದರು. ಈ ಶೈಕ್ಷಣಿಕ ವ್ಯತ್ಯಾಸವನ್ನು ನಂತರದ ವರ್ಷಗಳಲ್ಲಿ ಅಂದರೆ ಭಾರತದಲ್ಲಿ ಸೋನಿಯಾ ಗಾಂಧಿಯವರ ರಾಜಕೀಯ ವಿರೋಧಿಗಳು ಇವರ ವಿದೇಶಿ ಮೂಲದ ಟೀಕೆಗಳೊಂದಿಗೆ ಸೇರಿಸಿ ಪದೇ ಪದೇ ಬಳಸಿಕೊಂಡರು. ಸೋನಿಯಾ ಗಾಂಧಿಯವರ ಜೀವನದ ಪಥ ಬದಲಾವಣೆಯು ಕೇಂಬ್ರಿಡ್ಜ್ನಲ್ಲಿ ರಾಜೀವ್ ಗಾಂಧಿಯವರನ್ನ ಭೇಟಿಯಾದಾಗ ಪ್ರಾರಂಭವಾಯಿತು. ಆ ಸಮಯದಲ್ಲಿ ರಾಜೀವ್ ಗಾಂಧಿಯವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದರು. ಕೇಂಬ್ರಿಡ್ಜ್ನಲ್ಲಿ ಇಟಾಲಿಯನ್ ರೆಸ್ಟೋರೆಂಟ್ನಲ್ಲಿ ಸಾಮಾನ್ಯ ಸ್ನೇಹಿತರ ಮೂಲಕ ಸೋನಿಯಾ ಮತ್ತು ರಾಜೀವ್ ಗಾಂಧಿಯವರ ಭೇಟಿಯಾಯಿತು. ಸೋನಿಯಾ ಅವರ ಪ್ರಕಾರ ರಾಜೀವ್ ಗಾಂಧಿಯವರು ಮೊದಲ ನೋಟದಲ್ಲೇ ಪ್ರೀತಿಯಲ್ಲಿ ಬಿದ್ದು ಭೇಟಿಗೆ ತಮ್ಮ ಬಯಕೆಯನ್ನು ಮೊದಲು ವ್ಯಕ್ತಪಡಿಸಿದರು. ಅವರ ಸಂಬಂಧವು ಗಾಢವಾದಾಗ, ಪ್ರೀತಿ ಹೆಚ್ಚಾದಾಗ 1968ರ ಫೆಬ್ರವರಿ 25ರಂದು ಮದುವೆ ಆಗ್ತಾರೆ. ಆದರೆ ಈ ಮದುವೆಗೆ ಸೋನಿಯಾ ಅವರ ತಂದೆ ಸಾಕಷ್ಟು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಭಾರತವು ಇಟಲಿಯಿಂದ ಬಹಳ ದೂರವಿದೆ ಮತ್ತು ವಿಭಿನ್ನವಾಗಿದೆ ಎಂದು ಅವರು ಬಲವಾಗಿ ವಿರೋಧಿಸಿದರು ಮತ್ತು ಸಾಂಸ್ಕೃತಿಕ ವ್ಯತ್ಯಾಸಗಳ ಬಗ್ಗೆ ಆತಂಕವನ್ನ ಹೊಂದಿದರು. ಈ ಅಂತಾರಾಷ್ಟ್ರೀಯ ಮತ್ತು ಸಾಂಸ್ಕೃತಿಕ ಅಂತರವನ್ನು ಮೀರಿ ಸೋನಿಯಾ ಭಾರತಕ್ಕೆ ಬಂದರು. ಇದು ಇವರ ಜೀವನದಲ್ಲಿ ವಿದೇಶಿ ಮೂಲದಿಂದ ಭಾರತೀಯ ರಾಜಕೀಯದ ಕೇಂದ್ರಕ್ಕೆ ನಡೆದ ಮಹತ್ವದ ಪರಿವರ್ತನೆಯಾಗಿತ್ತು. ಮದುವೆಯ ನಂತರ ಭಾರತಕ್ಕೆ ಬಂದ ಸೋನಿಯಾ ಮುಂದಿನ 2 ದಶಕಗಳ ಕಾಲ ರಾಜಕೀಯದಿಂದ ಸಂಪೂರ್ಣವಾಗಿ ದೂರವಿದ್ದರು. ರಾಜೀವ್ ಗಾಂಧಿಯವರು ಪ್ರಧಾನಿ ಇಂದಿರಾ ಗಾಂಧಿಯವರ ಮಗನಾಗಿದ್ದರು. ರಾಜಕೀಯಕ್ಕೆ ಆಕರ್ಷಿತರಾಗಿರಲಿಲ್ಲ. ಇವರು ಇಂಡಿಯನ್ ಏರ್ಲೈನ್ನಲ್ಲಿ ವಾಣಿಜ್ಯ ಪೈಲಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಇನ್ನು ಸೋನಿಯಾ ಗಾಂಧಿಯವರು ತಮ್ಮ ಜೀವನವನ್ನು ಅತ್ಯಂತ ಖಾಸಗಿಯಾಗಿ ಸಾರ್ವಜನಿಕ ಗಮನದಿಂದ ದೂರವಿರಿಸಿದ್ರು. ಪತ್ನಿ ಮತ್ತು ತಾಯಿಯ ಪಾತ್ರಕ್ಕೆ ಮಾತ್ರ ಸೀಮಿತವಾಗಿದ್ದರು. ಈ ಅವಧಿಯಲ್ಲಿ ಇವರು ಭಾರತೀಯ ಕಲೆ, ಕೈಮಗ್ಗಗಳು, ಕರಕುಶಲ ವಸ್ತುಗಳು ಮತ್ತು ಸಂಗೀತದಲ್ಲಿ ಆಳವಾದ ಆಸಕ್ತಿಯನ್ನ ಬೆಳೆಸಿಕೊಂಡ್ರು. ತಮ್ಮ ಭಾರತೀಯ ಗುರುತಿನ ಸಮ್ಮಿಲನಕ್ಕೆ ಬದ್ಧತೆಯನ್ನ ತೋರಿಸಲು ಇವರು ದೆಹಲಿಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದಿಂದ ತೈಲ ವರ್ಣಚಿತ್ರಗಳ ಸಂರಕ್ಷಣೆಯಲ್ಲಿ ಡಿಪ್ಲೊಮೊವನ್ನು ಸಹ ಮಾಡಿದರು. ಇವರು 1983ರಲ್ಲಿ ಭಾರತೀಯ ಪೌರತ್ವವನ್ನು ಕೂಡ ಪಡೆದುಕೊಂಡ್ರು. ಆದರೂ
1980ರಲ್ಲಿ ಸಂಜಯ್ ಗಾಂಧಿಯವರ ದುರಂತ ನಿಧನವು ರಾಜೀವ್ ಗಾಂಧಿಯವರ ರಾಜಕೀಯ ಪ್ರವೇಶಕ್ಕೆ ನಾಂದಿ ಹಾಡಿತು. ರಾಜೀವ್ ಗಾಂಧಿಯವರ ರಾಜಕೀಯ ಪ್ರವೇಶವು ಅನಪೇಕ್ಷವಾಗಿತ್ತು ಮತ್ತು ಈ ನಿರ್ಧಾರವನ್ನು ಸೋನಿಯಾ ಗಾಂಧಿಯವರು ತೀವ್ರವಾಗಿ ವಿರೋಧಿಸಿದರು. ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಹುಲಿಯಂತೆ ಹೋರಾಡಿದೆ ಎಂದು ಇವರು ದಾಖಲಿಸಿದ್ದಾರೆ. ಈ ತೀವ್ರ ವಿರೋಧವು ರಾಜಕೀಯದ ಮಾಂತ್ರಿಕ ಸುಳಿಯಿಂದ ದೂರವಿರಲು ಇವರು ಹೊಂದಿದ್ದ ಮೂಲಭೂತ ಬದ್ಧತೆಯನ್ನು ಸೂಚಿಸುತ್ತೆ. ಈ ಅಂಶವು ನಂತರದ ವರ್ಷಗಳಲ್ಲಿ ಇವರು ರಾಜಕೀಯಕ್ಕೆ ಪ್ರವೇಶಿಸಿದ್ದು ಕೇವಲ ಕರ್ತವ್ಯ ಮತ್ತು ತ್ಯಾಗದ ಭಾಗವಾಗಿತ್ತು ಎಂಬ ರಾಜಕೀಯ ನಿರೂಪಣೆಗೆ ಒಂದು ಗಟ್ಟಿಯಾದ ಆಧಾರವಾಯಿತು. 1984ರಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆ ಮತ್ತು 1991ರಲ್ಲಿ ರಾಜೀವ್ ಗಾಂಧಿಯವರ ಹತ್ಯೆಯ ನಂತರ ಸೋನಿಯಾ ಗಾಂಧಿಯವರು ನೆಹರು ಗಾಂಧಿ ವಂಶದ ಉತ್ತರಾಧಿಕಾರಿ ಎಂದು ಪರಿಗಣಿಸಲ್ಪಟ್ಟರು. ಆದರೂ ಇವರು ಸಾರ್ವಜನಿಕ ಜೀವನಕ್ಕೆ ಪ್ರವೇಶಿಸಲು ಹಲವು ವರ್ಷಗಳ ಕಾಲ ಪ್ರತಿರೋಧ ಒಡ್ಡಿದ್ರು. 1991ರ ನಂತರ ಸೋನಿಯಾ ಗಾಂಧಿಯವರು ರಾಜೀವ್ ಗಾಂಧಿ ಫೌಂಡೇಶನ್ ಅನ್ನು ಸ್ಥಾಪಿಸಿದ್ರು ಮತ್ತು ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಫಾರ್ ಕಾಂಟೆಂಪರರಿ ಸ್ಟಡೀಸ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಈ ಸಂಸ್ಥೆಗಳ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ತಮ್ಮ ಗಂಡನ ಪರಂಪರೆಯನ್ನು ಸ್ಮರಿಸುವ ಕಾರ್ಯಗಳನ್ನು ಮುಂದುವರೆಸಿದರು. 1990ರ ದಶಕದಲ್ಲಿ ಕಾಂಗ್ರೆಸ್ ಪಕ್ಷವು ತೀವ್ರವಾಗಿ ಕುಸಿತವನ್ನು ಎದುರಿಸುತ್ತಿತ್ತು ಮತ್ತು ನಾಯಕತ್ವದ ಬಿಕ್ಕಟ್ಟಿನಲ್ಲಿತ್ತು. ಪಕ್ಷದ ಶ್ರೇಣಿ ಮತ್ತು ಸದಸ್ಯರಿಂದ ವ್ಯಾಪಕ ಒತ್ತಡ ಮತ್ತು ಬೇಡಿಕೆಗಳ ಮೇರೆಗೆ ಸೋನಿಯಾ ಗಾಂಧಿಯವರು 1997ರಲ್ಲಿ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವ ಪಡೆದರು ಮತ್ತು 1998ರ ಲೋಕಸಭಾ ಚುನಾವಣೆಗೂ ಮುನ್ನ ಸಾರ್ವಜನಿಕ ಜೀವನಕ್ಕೆ ಪ್ರವೇಶಿಸಿದರು. 1998 ಮಾರ್ಚ್ನಲ್ಲಿ ಇವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸೀತಾರಾಮ ಕೇಸರಿಯವರನ್ನು ಅಸಮರ್ಪಕವಾಗಿ ತೆಗೆದುಹಾಕಿ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡರು. ಈ ಪ್ರವೇಶವು ನೆಹರು ಗಾಂಧಿ ಕುಟುಂಬದ ಹೆಸರಿಲ್ಲದೆ ಕಾಂಗ್ರೆಸ್ ಪಕ್ಷವು ಅಸ್ತಿತ್ವದ ಬಿಕ್ಕಟ್ಟನ್ನು ಎದುರಿಸುತ್ತಿದೆ ಮತ್ತು ಕುಟುಂಬದ ಬ್ರಾಂಡ್ ಅನ್ನು ಬಳಸಿಕೊಂಡು ಪಕ್ಷವನ್ನು ಒಗ್ಗೂಡಿಸುವುದು ಅತ್ಯಗತ್ಯವಾಗಿತ್ತು ಎಂಬುದನ್ನು ಸ್ಪಷ್ಟಪಡಿಸುತ್ತೆ. ಇನ್ನು ಸೋನಿಯಾ ಗಾಂಧಿಯವರ ವಿದೇಶಿ ಮೂಲವು ಇವರ ರಾಜಕೀಯ ಪ್ರವೇಶದ ಸಂದರ್ಭದಲ್ಲಿ ಒಂದು ಪ್ರಬಲ ರಾಜಕೀಯ ವಿವಾದದ ಅಸ್ತ್ರವಾಯಿತು. ವಿರೋಧಿಗಳು ಇವರ ಇಟಾಲಿಯನ್ ಮೂಲವನ್ನು ಪದೇ ಪದೇ ಪ್ರಸ್ತಾಪಿಸಿ ವಿದೇಶಿ ಮೂಲದ ಮಹಿಳೆಯು ಭಾರತದಂತಹ ರಾಷ್ಟ್ರವನ್ನು ಮುನ್ನಡೆಸುವುದು ಪುರುಷತ್ವ ಮತ್ತು ಹೆಮ್ಮೆಯಲ್ಲಿ ಕೊರತೆಯನ್ನು ತೋರಿಸುತ್ತದೆ ಎಂದು ಟೀಕಿಸಿದರು. ಇವರು 1983ರಲ್ಲಿ ಭಾರತೀಯ ಪೌರತ್ವ ಪಡೆದಿದ್ದರೂ ವಿಳಂಬದ ಬಗ್ಗೆ ಪ್ರಶ್ನೆಗಳನ್ನು ಎತ್ತಲಾಯಿತು. ಇನ್ನು ಸೋನಿಯಾ ಗಾಂಧಿಯವರು ಭಾರತೀಯ ರಾಜಕೀಯದ ಮೇಲೆ ತಮ್ಮ ಅತ್ಯಂತ ಪ್ರಭಾವಶಾಲಿ ನಿಯಂತ್ರಣವನ್ನು ಯುಪಿಎ ಮೈತ್ರಿಕೂಟದ ಆಡಳಿತದ 2004ರಿಂದ 2014ರ ಅವಧಿಯಲ್ಲಿ ಸಾಧಿಸಿದರು. ಇನ್ನು ಸೋನಿಯಾ ಗಾಂಧಿಯವರ ಆಸ್ತಿ ಸಂಪತ್ತಿನ ಅಧಿಕೃತ ಮಾಹಿತಿಯು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ ಅನ್ನು ಆಧರಿಸಿದೆ. ಈ ವಿಶ್ಲೇಷಣೆಯು 2024ರ ರಾಜ್ಯಸಭಾ ಚುನಾವಣೆಗೆ ಸಲ್ಲಿಸಿದ ಇತ್ತೀಚಿನ ಅಫಿಡವಿಟ್ನ ವಿವರಗಳನ್ನು ಆಧರಿಸಿದೆ. 2024ರ ರಾಜ್ಯಸಭಾ ಚುನಾವಣೆಗೆ ಸಲ್ಲಿಸಿದ ಅಫಿಡವಿಟ್ ಪ್ರಕಾರ ಸೋನಿಯಾ ಗಾಂಧಿಯವರು ತಮ್ಮ ಒಟ್ಟು ಆಸ್ತಿ ಮೌಲ್ಯವು 12.53 ಕೋಟಿಗಿಂತ ಹೆಚ್ಚಿದೆ ಎಂದು ಘೋಷಿಸಿದ್ದಾರೆ. ಇನ್ನು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕಳಪೆ ಪ್ರದರ್ಶನವನ್ನು ಗಮನಿಸ್ತಾ ಇರೋ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾಯಕತ್ವದಲ್ಲಿ ಬದಲಾವಣೆಗಳಾಗಬೇಕು, ರಾಹುಲ್ ಗಾಂಧಿಯವರನ್ನ ಕೆಳಗಿಳಿಸಿ ಸೋನಿಯಾ ಗಾಂಧಿಯವರು ಅಧಿಕಾರವನ್ನ ವಹಿಸಿಕೊಳ್ಬೇಕು, ಅವರು ನಾಯಕರಾಗಿ ಮುಂದೆ ಬರಬೇಕು, ಪಕ್ಷವನ್ನ ಮುನ್ನಡೆಸಬೇಕು ಅನ್ನೋ ಬಗ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್